ಮಾದೂರ್ ತಾಲೂಕು ಭಾರತಿ ನಗರದ ಭಾರತಿ ಎಜುಕೇಷನ್ ಟ್ರಸ್ಟ್ನ ಭಾರತಿ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸ್ ವತಿಯಿಂದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮಕ್ಕೆ ಬಿಟಿ ಅಧ್ಯಕ್ಷ ಹಾಗೂ ಶಾಸಕ ಮಧುಜಿ ಮಾದೇಗೌಡ ಅವರು ಚಾಲನೆ ನೀಡಿ ಮಾತನಾಡಿ, ಯೋಗವು ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿದೆ. ಪುರಾತನ ಕಾಲದಿಂದಲೂ ಯೋಗವು ಈ ಪೀಳಿಗೆಗೆ ಬಳುವಳಿಯಾಗಿ ಬಂದಿದೆ. ಯೋಗಾಭ್ಯಾಸ ಮಾಡಿದರೆ ಮನಸ್ಸನ್ನು ಹತೋಟಿಯಲ್ಲಿ ಇರಿಸಿಕೊಳ್ಳುವುದರ ಮೂಲಕ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಯೋಗದಿಂದ ಸೂಕ್ತ ಮನಸ್ಸನ್ನು ಜಾಗೃತಿಗೊಳಿಸಬಹುದು. ದೀರ್ಘಕಾಲದ ಆಯಸ್ಸು ಕೂಡ ಲಭಿಸಲಿದೆ. ಸೋಮಾರಿತನವು ದೂರವಾಗಲಿದೆ. ಹಾಗಾಗಿ ಪ್ರತಿಯೊಬ್ಬರು ಯೋಗ, ಅದರಲ್ಲೂ ಹಠ ಯೋಗ ಕಲಿತು ಅದರ ನಿರಂತರತೆಯಿಂದ ಆಯಸ್ಸನ್ನು ವೃದ್ಧಿಗೊಳಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಯೋಗ ಇಂದು ವಿಶ್ವದೆಲ್ಲೆಡೆ ಪ್ರಸಿದ್ಧಿಗೊಂಡು ಎಲ್ಲೆಡೆ ಯೋಗಾಭ್ಯಾಸ ಬೃಹತ್ ಮಟ್ಟದಲ್ಲಿ ನಡೆಯುತ್ತಿದೆ. ಯೋಗದಿಂದ ಯಾವುದೇ ರೋಗವನ್ನಾದರೂ ನಿಯಂತ್ರಣದಲ್ಲಿಡಬಹುದು ಮತ್ತು ಆರಂಭಿಕ ಹಂತದಲ್ಲಿರುವ ರೋಗಗಳನ್ನು ಬಹುತೇಕವಾಗಿ ಗುಣಪಡಿಸಬಹುದೆಂಬ ಮಾತಿದೆ. ಹಾಗಾಗಿ ಎಲ್ಲರೂ ಯೋಗಾಭ್ಯಾಸದಿಂದ ರೋಗ ಮುಕ್ತರಾಗಲು ಪ್ರಯತ್ನಿಸಬೇಕೆಂದು ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 2 ಗಂಟೆಗಳ ಕಾಲ ವಿವಿಧ ಯೋಗಾಸನಗಳ ಪ್ರದರ್ಶನ ನೀಡಿದರು. ಇನ್ನು ಶಾಸಕ ಮಧುಜಿ ಮಾದೇಗೌಡರು ಸಹ ಯೋಗ ಶಿಬಿರದಲ್ಲಿ ಪಾಲ್ಗೊಂಡು ಯೋಗಾಭ್ಯಾಸದಲ್ಲಿ ತೊಡಗಿದ್ದರು. ವೇದಿಕೆಯಲ್ಲಿ ಭಾರತೀಯ ಅಂಗಸಂಸ್ಥೆಗಳ ಮುಖ್ಯಸ್ಥರಾದ ತಮೀಜ್ ಮಣಿ, ಡಾಕ್ಟರ್ ಚಂದನ್, ಎಸ್ ನಾಗರಾಜು, ಮಂಜು ಜಾಕಬ್, ಡಾಕ್ಟರ್ ಎಂಎಸ್ ಮಹದೇವಸ್ವಾಮಿ, ಮಲ್ಲಿಕಾರ್ಜುನ್, ಪಲ್ಲವಿ, ಮಹೇಶ್ ಕುಮಾರ್ ಜೀಲೋನಿ, ಬಾಲಸುಬ್ರಹ್ಮಣ್ಯ, ಜಿ ಕೃಷ್ಣ, ರಾಜೇಂದ್ರ ರಾಜಹರಸ್, ಡಾಕ್ಟರ್ ಎಸ್ಎಲ್ ಸುರೇಶ್, ಪುಟ್ಟಸ್ವಾಮಿ, ರಮ್ಯಾ, ಜಗದೀಶ್, ನಂದಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಾರ್ಮಲ್ ಬ್ರೀತಿಂಗ್, ಉಸಿರಾಟ ಸರಾಗವಾಗಿರಲಿ. ಒಂದು ಬಾರಿ ಓಂಕಾರದೊಂದಿಗೆ ಈಗ ನಿಧಾನವಾಗಿ ಉಪಾಸತೆ. ಒಂದು ಪ್ರಾರ್ಥನೆ, ಇವತ್ತು ಎಲ್ಲರೂ ಕೂಡ ನನಗಾದ್ರೂ ಕೂಡ ಅನಿಸ್ತದೆ, ನಾವು ಇವತ್ತಿನ ಯುವ ಪೀಳಿಗೆ ಇವತ್ತು ಜಿಮ್ ಅಂತೇಳಿ ಜಿಮ್ ಕಡೆಗೆ ಹೋಗ್ತಾ ಇದೆ. ಆದರೆ ನಿಮಗೆ ಮನಃಶಾಂತಿ ಬೇಕಾದರೆ, ನಿಮಗೆ ಸ್ಟ್ರೆಸ್ಸನ್ನು ರಿಲೀವ್ ಮಾಡಬೇಕಾದ್ರೆ ಇವತ್ತು ನಮ್ಮ ಇಂದಿನ ಏನು ನಮ್ಮ ಪೂರ್ವಿಕರು ಈ ಒಂದು ಯೋಗದ ಕಲೆಯನ್ನು ನಮಗೆ ಕೊಟ್ಟಿದ್ದಾರೆ, ಅದನ್ನು ನಾವು ಕಲಿತು ಪ್ರತಿನಿತ್ಯ ಒಂದು 15-20 ನಿಮಿಷ ಆದರೂ ಕೂಡ ಇದರ ಒಂದು ಯೋಗವನ್ನು ಮಾಡುವಂಥ ನಿಟ್ಟಿನಲ್ಲಿ ನಾವು ಮಾಡಿದ್ರೆ ನಮಗೆ ಹೆಚ್ಚಿನ ವರ್ಷಗಳು ನಾವು ಆರೋಗ್ಯಕರವಾದ ಜೀವನವನ್ನು ಪಡೀಲಿಕ್ಕೆ ಸಾಧ್ಯ ಅಂತ ನಾನು ಕೂಡ ಭಾವಿಸಿದ್ದೀನಿ.